ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್ ಚರ್ಚೆ. ಸಿಎಂ ಬದಲಾವಣೆ ಚರ್ಚೆ ರಾಜ್ಯದಲ್ಲಿ ಮಾಡಬಾರದು. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್ ಚರ್ಚೆ. ಸಿಎಂ ಬದಲಾವಣೆ ಚರ್ಚೆ ರಾಜ್ಯದಲ್ಲಿ ಮಾಡಬಾರದು. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇ ಚರ್ಚೆ ಆದರೂ ದೆಹಲಿಯಲ್ಲಿ ಆಗಬೇಕು. ರಾಜ್ಯದಲ್ಲಿ ಚರ್ಚಿಸಿದ್ರೆ ಅದು ಅಕ್ಷಮ್ಯ ಅಪರಾಧ. ಹೈಕಮಾಂಡ್ ಹೇಳುವುದನ್ನ ನಾವು ಪಾಲಿಸಬೇಕು. ಡಿಕೆಶಿ ಚೆನ್ನರಾಜ್ ಹೇಳಿಕೆ ವೈಯಕ್ತಿಕ ಎಂದ ಹೆಬ್ಬಾಳ್ಕರ್. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ನಿಲ್ತಾ ಇಲ್ಲ. ಹಾಗಾಗಿ ಈ ಚರ್ಚೆ ರಾಜ್ಯದಲ್ಲಿ ಆಗಬಾರ್ದು, ದೆಹಲಿಯಲ್ಲಿ ಆಗಬೇಕು, ಹೈಕಮಾಂಡ್ ಮಟ್ಟಿಗೆ ಆಗಬೇಕು. ಹೈಕಮಾಂಡ್ ಮಟ್ಟಿಗೆ ಚರ್ಚೆ ಆಗ್ತಿಲ್ವಲ್ಲ, ಹಾಗಾಗಿ ರಾಜ್ಯದಲ್ಲಿನೇ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಪಾಪ ಡಿಕೆ ಶಿವಕುಮಾರ್ ಅವರು 2 ಬಾರಿ ಹೋಗ್ತಾರೆ ದರ್ಶನಕ್ಕೆ ಅಂತ. ಅವ್ರ ದರ್ಶನವೂ ಸಹಿತ ಸಿಗೋದಿಲ್ಲ ಅಲ್ಲಿ. ಡಿಕೆ ಶಿವಕುಮಾರ್ ನೋಡಿ, ಏನೇ ಚರ್ಚೆ ಇದ್ರು ಕೂಡ ಅದು ದೆಹಲಿ ಮಟ್ಟದಲ್ಲಿ. ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನ್ ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ಚಂದ್ರರಾಜ್ ಅವರು ಮೊನ್ನೆ ಹೇಳಿದ್ದಾರೆ. ತಮ್ಮ ಹೇಳೋದಾಗ್ಲಿ, ಡಿಕೆ ಶಿವಕುಮಾರ್ ಸಾಹೇಬ್ರು ಹೇಳೋದಾಗ್ಲಿ, ಅದೆಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿ. ನೋಡಿ, ಏನೇ ಚರ್ಚೆ ಇದ್ರು ಕೂಡ ಅದು ದೆಹಲಿ ಮಟ್ಟದಲ್ಲಿ. ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನ್ ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ಚಂದ್ರರಾಜ್ ಅವರು ಮೊನ್ನೆ ಹೇಳಿದ್ದಾರೆ. ತಮ್ಮ ಹೇಳೋದಾಗ್ಲಿ, ಡಿಕೆ ಶಿವಕುಮಾರ್ ಸಾಹೇಬ್ರು ಹೇಳೋದಾಗ್ಲಿ, ಅದೆಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿ. ನೋಡಿ, ಏನೇ ಚರ್ಚೆ ಇದ್ರು ಕೂಡ ಅದು ದೆಹಲಿ ಮಟ್ಟದಲ್ಲಿ. ದೆಹಲಿಯಲ್ಲಿ ಚರ್ಚೆ ಆಗಬೇಕು ನಿಜ, ಬಟ್ ಹೈಕಮಾಂಡ್ ಮಟ್ಟಿಗೆ ಚರ್ಚೆ ಆಗ್ತಿಲ್ವಲ್ಲ. ಹಾಗಾಗಿ ರಾಜ್ಯದಲ್ಲೇ ಡಿಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಇದರ ಪೈಪೋಟಿಯಲ್ಲಿ ಮುಳುಗಿರುವಂಥದ್ದು. ಸೊ ಹೀಗಾಗಿ 2 ಬಾರಿ ಡಿಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ದರ್ಶನ ಆಗಲ್ಲ. ದರ್ಶನ ಏನಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವರೇ ಹೇಳ್ತಾರೆ ಅದು ಒಂದು ದೇವಸ್ಥಾನ ಇದ್ದಂತೆ. ದೆಹಲಿಯಲ್ಲಿ ಹೈಕಮಾಂಡು ದೇವಸ್ಥಾನ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಆಶೀರ್ವಾದ ಬೇಕು ನಮಗೆ ಅನ್ನುವಂಥ ಮಾತನ್ನ ಇವರೇ ಹೇಳ್ತಾರೆ. ಬಟ್ 2 ಬಾರಿ ಹೋದ್ರೂ ಸಹಿತ ಡಿಕೆ ಶಿವಕುಮಾರ್ಗೆ ದರ್ಶನ ಆಗಲ್ಲ. 3ನೇ ಬಾರಿಗೆ ಅಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತಾರೆ. ಆಗ ಒಂದು ಭರವಸೆಯಿಂದ ಮರಳ್ತಾರೆ ರಾಜ್ಯದಲ್ಲಿ. ಬಟ್ ಅದಾದ ಬಳಿಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಎಲ್ಲವೂ ಸರಿ ಇದೆಯಾ ಅಂತ ನೋಡಿದ್ರೆ ಆಂತರಿಕವಾಗಿ ಒಳ ಜಗಳಗಳು ನಡೀತಾ ಇದೆ. ಸೊ ಹಾಗಾಗಿ ಎಲ್ಲವೂ ಕೂಡ ಸರಿ ಇಲ್ಲ. ಸೊ ಹೀಗಾಗಿ ನಾವು ಕಳೆದ ಬಾರಿ ಗಮನಿಸಿದ್ವಿ, ಹಾವೇರಿ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡೆ ಹೇಗಿತ್ತು, ಅದಾದ ಮೇಲೆ ಅಲ್ಲಿಯ ಒಂದು ಶಾಸಕರ ಒಂದು MLAಗಳ ನಡೆ ಹೇಗಿತ್ತು, ಈಗ ಯಾಕೆ ಶಾಸಕರು ಫಾರಿನ್ ಟೂರ್ಗೆ ಒಂದು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಹೀಗಾಗಿ ಹೈಕಮಾಂಡ್ ಏನೋ ಹೇಳಿದೆ ರಾಜ್ಯದಲ್ಲಿ ಇದು ಚರ್ಚೆ ಆಗಬಾರ್ದು ಅಂತ. ಬಟ್ ಏನ್ ಮಾಡೋಕ್ಕಾಗುತ್ತೆ, ರಾಜ್ಯದ ಜನಕ್ಕೂ ಸಹಿತ ಕನ್ಫ್ಯೂಷನ್. ಯಾರಪ್ಪ ನಮ್ಮ ನಾಯಕ, ಹೇಗೆ ಡಿಸಿಷನ್ ಮಾಡೋದು, ಇವರ ಗದ್ದಲಗಳ ನಡುವೆ, ಗಂಡ ಹೆಂಡತಿ ನಡುವೆ ಕೂಸು ಬಡವ ಆಯ್ತು ಅನ್ನೋ ಹಾಗೆ ಇವರಿಬ್ಬರ ಕುರ್ಚಿ ಫೈಟ್ ನಡುವೆ ನಮ್ಮ ಜನ ಅಲ್ಲಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ದಿಕ್ಕೇ ತೋರ್ದಂತಾಗಿದೆ, ದಿಕ್ಕಾಪಾಲ ಆಗಿ ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ.